ಪೂರಿ, ಬೋಂಡ, ಬಜ್ಜಿ, ಹಪ್ಪಳ ಈ ಥರ ಎಲ್ಲ ನಾವು ಕರೆದುಕೊಂಡು ತಿನ್ನೋದು ನಮ್ಮೆಲ್ಲರಿಗೂ ಸಹ ಇಷ್ಟವಾದಂಥದ್ದು. ಅದರಲ್ಲೂ ಸಹ ಇದೆಲ್ಲ ನಮ್ಮ ಭಾರತೀಯರಿಗಂತೂ ಬಹಳ ಪ್ರಿಯವಾದ ತಿಂಡಿಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಮಗೆ ಬೆಳಗಿನ ತಿಂಡಿಗಳು ಪೂರಿ ಬೇಕು, ಸಂಜೆ ಆದ ತಕ್ಷಣವೇ ಸ್ನ್ಯಾಕ್ಸ್ ಆಗಿ ಬೋಂಡಗಳು ಬೇಕು, ಹಪ್ಪಳಗಳು ಬೇಕು. ಯಾವಾಗ ಅಂತ ಹೇಳಿದರೆ ತಿಳಿ ಸಾರು ಮಾಡಿದಾಗ, ಬೇಳೆ ಸಾರು ಮಾಡಿದಾಗ, ಅಥವಾ ನೆಂಚ್ಕೊಳ್ಳೋಕೆ ಏನು ಇಲ್ಲದಾಗ, ಸೈಡ್ಸ್ ಇಲ್ಲದಾಗ ಹಪ್ಪಳಗಳನ್ನು ಕರ್ಕೊಳ್ತಾ ಇರ್ತೀವಿ, ಮೊಸರು ಮೆಣಸಿಕಾಯಿಗಳನ್ನು ಕರ್ಕೊಳ್ತಾ ಇರ್ತೀವಿ. ಇದು ನಮ್ಮ ಭಾರತೀಯರ ರುಚಿ. ಹೀಗೆಲ್ಲ ಕರೆದಂಥ ಸಮಯದಲ್ಲಿ ಎಣ್ಣೆ ಇದೆಯಲ್ಲ, ಅದು ಬ್ಲ್ಯಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪೂರಿ ಉದ್ದುವಾಗ ಪೂರಿನಲ್ಲಿ ಅಂಟ್ಕೊಂಡಂತಹ ಹಿಟ್ಟು ಬಿಡುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ. ಹಪ್ಪಳ ಕರಿವಾಗ ಹಪ್ಪಳ ಸೀದಿದ್ದು ಕಪ್ಪಾಗುತ್ತೆ. ಬೋಂಡ ಕರಿವಾಗ, ಬಜ್ಜಿ ಕರಿವಾಗ ಆ ಕಡಲೆ ಹಿಟ್ಟು ಎಡ್ಜು ಒಂದೊಂದು ಸಲ ಸೀದಿರುತ್ತೆ, ಅಥವಾ ತುಂಡುಗಳು ಬಿದ್ದಿರುತ್ತೆ, ಹಿಟ್ಟಿನ ತುಂಡುಗಳು, ಅದೆಲ್ಲ ಕಪ್ಪಾಗಿ ಕೆಳಗಡೆ ಕೂರುತ್ತೆ. ಇದು ಸಾಮಾನ್ಯವಾದಂತಹ ವಿಷಯ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇದು ನಾರ್ಮಲ್ಲು. ಎಣ್ಣೆ ಪ್ರತಿಯೊಬ್ಬರು ಮನೆಯಲ್ಲೂ, ಯಾರ ಮನೆಯಲ್ಲಿ ತಿಂಡಿಗಳನ್ನು ಜಾಸ್ತಿ ಮಾಡ್ತಾರೆ, ಬೋಂಡ ಬಜ್ಜಿಗಳನ್ನು ಯಾರ ಮನೆಯಲ್ಲಿ ಜಾಸ್ತಿ ಕರೀತಾರೆ, ಅವರ ಮನೆಯ ಎಣ್ಣೆ, ಕರಿದಂತಹ ಎಣ್ಣೆ, ಅಥವಾ ಕಬಾಬ್ ಮಾಡಿದಾಗ ಕಪ್ಪು ಎಣ್ಣೆ ಉಳಿದಿರುತ್ತೆ. ಫಿಶ್ ಫ್ರೈ, ಡೀಪ್ ಫ್ರೈ ಮಾಡಿದಾಗ, ಎಣ್ಣೆ ಒಂದು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಡೀಪ್ ಫ್ರೈ ಮಾಡಿದಾಗ ಆ ಎಣ್ಣೆ ಕಪ್ಪಾಗುವಂಥದ್ದು ಸಹಜ. ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಈ ಕರಿಗಡುಬು ಅಂತ ಹೇಳಿ ಮಾಡ್ತಾರೆ. ಹೋಳಿಗೆ ಮಾಡಿದ್ರೆ ಮೇಲೆ ಎಣ್ಣೆ ಹಾಕಿ ಚಪಾತಿ ಟೈಪ್ ಬೇಯಿಸ್ತಾರೆ. ಆಗ ಎಣ್ಣೆ ಕಪ್ಪಾಗುವ ಸಾಧ್ಯತೆ ಬಹಳ ಕಡಿಮೆ ಅಲ್ಲ, ಕಪ್ಪಾಗೋದೇ ಇಲ್ಲ. ಈ ಕರಿಗಡುಬು ಮಾಡಿದಾಗ ಅದು ಎಣ್ಣೆಯಲ್ಲಿ ಕರಿಯುವಂಥದ್ದು. ತುಂಬ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಕರಿಗಡುಬುಗಳನ್ನ ಕರಿಯೋದು. ಈ ಕರಿಗಡುಬು ಕರೆದಾಗ ಎಣ್ಣೆ ಬಹಳ ಬೇಗ ಮತ್ತು ಜಾಸ್ತಿ ಕಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಕರಿಗಡುಬು ಕಟ್ತೀವಲ್ವ, ಆವಾಗ ಎಲೆ ಉದ್ಬಿಟ್ಟು ಅದರೊಳಗಡೆ ಹೂರಣ ಇಟ್ಟು ಕಟ್ತೀವಿ. ಆ ಎಲೆ ಉಜ್ಜುವಾಗ ನಾವು ಹಿಟ್ಟು ಹಾಕ್ಕೊಳ್ತೀವಿ. ಆ ಎಲೆಗೆ ಅಂಟಿದಂತಹ ಹಿಟ್ಟು ಎಣ್ಣೆಯಲ್ಲಿ ಬಿಡ್ಕೊಳ್ಳುತ್ತೆ, ಹಾಗಾಗಿ ಕಪ್ಪಾಗುತ್ತೆ. ಜೊತೆಗೆ ಒಮ್ಮೊಮ್ಮೆ ಆ ಕರಿಗಡುಬು ಕಟ್ಟುವಾಗ ಎಲೆಯನ್ನು ಸರಿಯಾಗಿ ಪ್ರೆಸ್ ಮಾಡದೇ ಇದ್ದರೆ, ಅಥವಾ ಎಲೆ ತೆಳುವಾಗಿ ಉಜ್ಜಿದ್ರೆ, ಅಂತಹ ಕರಿಗಡುಬು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಚ್ಕೊಂಡ್ಬಿಡತ್ತೆ. ಬಿಚ್ಕೊಂಡು ಆ ಒಳಗಡೆ ಇರುವಂತಹ ಹೂರಣ ಏನಿರುತ್ತೆ, ಅದು ಬೇಳೆ ಹೂರಣ, ಬೇಳೆ ಬೆಲ್ಲ ಹಾಕಿರುವಂತಹ ಹೂರಣ ಎಣ್ಣೆ ಒಳಗೆ ಬಿಡ್ಕೊಳ್ಳುತ್ತೆ. ಇಲ್ಲ ಒಮ್ಮೊಮ್ಮೆ ಅದು ತೆಳುವಾಗಿರೋ ಭಾಗದಲ್ಲಿ ಹೊಡ್ಕೊಂಬಿಡತ್ತೆ. ಎಲೆ ಹೊಡ್ಕೊಂಡಾಗಲೂ ಸಹ ಒಳಗಡೆ ಇರುವಂತಹ ಹೂರಣ ಎಣ್ಣೆ ಒಳಗೆ ಬಿದ್ದು ಕಪ್ಪಾಗುತ್ತೆ. ಹೀಗೆ ಕಪ್ಪಾದಂತಹ ಎಣ್ಣೆ ಬಿಸಾಕಬೇಕಾ? ಅದು ತುಂಬಾ ಎಣ್ಣೆ ಹಾಕ್ಕೊಂಡೇ ಕರೆದಿರ್ತಾರೆ. ಅಷ್ಟು ಎಣ್ಣೆನೂ ಬಿಸಾಕೋಕ್ಕಾಗಲ್ಲ, ಬಿಸಾಕ್ಲಿಕ್ಕೆ ಮನಸ್ಸೇ ಬರೋಲ್ಲ. ಹಾಗಾಗಿ ಅದನ್ನು ನಾವು ಮತ್ತೆ ಆಯಿಲ್ ಬಾಕ್ಸ್ಗೂ ಸಹ ಹಾಕಿಡೋಕ್ಕಾಗಲ್ಲ, ಬೇರೆ ಎಕ್ಸ್ಟ್ರಾ ಇಟ್ಬಿಟ್ಟು ಯೂಸ್ ಮಾಡ್ತೀವಿ. ಅಂತಹ ಎಣ್ಣೆಯನ್ನು ಬಿಸಾಕದೆ ಮೊದಲಿನ ರೀತಿಯೇ ಸ್ವಚ್ಛವಾಗಿ ಮಾಡಿಡುವ ಟ್ರಿಕ್ಸ್ ಏನು ಗೊತ್ತಾ? ನಾವು ಬಾಣಲಿಗೆ ಎಣ್ಣೆ ಹಾಕುವಾಗ ಯಾವ ಕಲರ್ ಇರುತ್ತೋ ಸ್ವಚ್ಛವಾಗಿ ಅದೇ ಕಲರನ್ನೇ ಮತ್ತೆ ಮಾಡಬಹುದು ಅಂತ ಹೇಳಿ ಒಂದು ವಿಧಾನ ಗೊತ್ತಿದೆ ನನಗೆ. ಅದು ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಕಪ್ಪಾದ ಎಣ್ಣೆ, ನಾವು ಕರಿದು ಉಳಿದಂತಹ ಎಣ್ಣೆಯನ್ನು ಮೊದಲ ರೀತಿಯೇ ಸ್ವಚ್ಛವಾಗಿ ಮಾಡುವುದು ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಕಪ್ಪಾದ ಆಯಿಲ್ ವೈಟ್ ಮಾಡುವ, ಅಂದರೆ ಮೊದಲಿನಷ್ಟೇ ಕ್ಲೀನ್ ಮಾಡುವ ಟ್ರಿಕ್ಸ್ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ಇದು ನಿಮಗೊಬ್ಬರಿಗೆ ಗೊತ್ತಾಗಬೇಕಾ, ಬೇರೆಯವ್ರಿಗೂ ಗೊತ್ತಾಗಬೇಕಲ್ವಾ, ಹಾಗಾಗಿ ಶೇರ್ ಮಾಡಿ. ಆದರೆ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳುವ ಟ್ರಿಕ್ಸ್ ಅಥವಾ ಮೆಥಡ್ ಏನಿದೆ ಅದು ಮಿಸ್ ಆಗಿಬಿಡತ್ತೆ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ಪೂರಿ ಮಾಡಿದೆ. ಪೂರಿ ಮಾಡಿದಾಗ ನಾನು ಎಣ್ಣೆ ಹಾಕ್ಕೊಂಡೆ ಅದನ್ನು ಲಟ್ಟಿಸೋಲ್ಲ, ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತೀನಿ. ಹಾಗಾಗಿ ನಾನು ಪೂರಿ ಮಾಡಿದಾಗ ಆ ಎಣ್ಣೆ ಎಲ್ಲ ಹಿಟ್ಟು ಬಿದ್ದುಬಿಟ್ಟು ಕಪ್ಪಾಗಿತ್ತು. ಆ ಕಪ್ಪಾದಂಥ ಎಣ್ಣೆಯನ್ನು ಹಾಗೆ ಬಾಕ್ಸಿಗೆ ಹಾಕಿಡಲಿಕ್ಕೆ ಅಥವಾ ಬಾಟಲ್ಗೆ ಹಾಕಿಡಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಈ ಎಣ್ಣೆಯನ್ನು ಮೊದಲ ಥರ ಸ್ವಚ್ಛ ಮಾಡಬೇಕು ಅಂತ ಹೇಳಿ ನಾನೊಂದು ಟ್ರಿಕ್ಸ್ ಉಪಯೋಗಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಸಹ ಹೀಗೆ ಬೇರೆ ವಿಡಿಯೋ ನೋಡಿದ್ದೆ.
ಅದರಲ್ಲಿ ಹೇಗೆ ಮಾಡ್ತಾರೆ, ಎಣ್ಣೆಯನ್ನು ಹೇಗೆ ಕ್ಲೀನ್ ಮಾಡ್ತಾರೆ ಅಂತೇಳಿ ತಿಳ್ಕೊಂಡಿದ್ದೆ. ಅದೇ ಮೆಥಡನ್ನು ನಾನು ಉಪಯೋಗಿಸಿ ಎಣ್ಣೆಯನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಮೊದಲ ರೀತಿಯಲ್ಲೇ ಆದರೆ ನಮಗೆ ನೆಕ್ಸ್ಟು ಉಪಯೋಗಿಸ್ಲಿಕ್ಕೂ ಖುಷಿ ಆಗುತ್ತೆ, ಮನಸ್ಸು ಬರುತ್ತೆ. ಅದೇ ಥರ ಬ್ಲ್ಯಾಕ್ ಇದ್ದರೆ ನೆಕ್ಸ್ಟು ಉಪಯೋಗಿಸ್ಲಿಕ್ಕೆ ಬೇಜಾರು ಅನಿಸುತ್ತೆ, ಮತ್ತು ಆ ಡಸ್ಟು ಸಹ ಮತ್ತೆ ನೆಕ್ಸ್ಟ್ ಅಡುಗೆಗೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಆ ಕಪ್ಪಾದಂಥ ಎಣ್ಣೆಯನ್ನು ಕ್ಲೀನ್ ಮಾಡಲಿಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡೆ. ಕಾರ್ನ್ಫ್ಲೋರ್ ಅಂದರೆ ಗೊತ್ತಲ್ವ, ಮುಸುಕಿನ ಜೋಳದ ಹಿಟ್ಟು. ನಾವಿನ್ನು ತಿಂಡಿಗಳೆಲ್ಲ ಗರಿ ಗರಿ ಆಗಲಿಕ್ಕೆ ಯೂಸ್ ಮಾಡ್ತೀವಲ್ವ, ಕಬಾಬ್ಗೆ ಇರ್ಬೋದು, ಬೇರೆ ಬೇರೆ ತಿಂಡಿಗಳು ಸ್ನ್ಯಾಕ್ಸ್ ಮಾಡಲಿಕ್ಕೆ ಉಪಯೋಗಿಸ್ತೀವಲ್ವ ಕಾರ್ನ್ಫ್ಲೋರ್. ಅದು ಎಲ್ಲ ಅಂಗಡಿಗಳಲ್ಲೂ ಸಿಕ್ಕತ್ತೆ, ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಕ್ಕತ್ತೆ. ಆ ಕಾರ್ನ್ಫ್ಲೋರನ್ನು 2 ಸ್ಪೂನ್ ತೊಗೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ಕದಿಡಿಬಿಟ್ಟು ಅದನ್ನು ಈ ಎಣ್ಣೆ ಕಾಯ್ಲಿಕ್ಕಿಡಬೇಕು. ಎಣ್ಣೆ ಆಲ್ರೆಡಿ ಕಾದಿರುತ್ತಲ್ವ, ಪೂರಿ ಮಾಡಿರೋದ್ರಿಂದ ಅದು ಬಿಸಿನೇ ಇತ್ತು. ಆ ಬಿಸಿ ಎಣ್ಣೆಗೆ ಹಾಕಿ ನಾನು ಅದನ್ನು ಚೆನ್ನಾಗಿ ಕೈ ಆಡಿಸ್ದೆ. ನೋಡಿ, ಕೈ ಆಡಿಸ್ತಾನೇ ಇರಬೇಕು ಅದನ್ನು. ಅದು ಎಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು ಅಂತ ಹೇಳಿದ್ರೆ, ಆ ಕಾರ್ನ್ಫ್ಲೋರ್ ಹಿಟ್ಟಿದೆಯಲ್ಲ, ಅದು ಬಾಯ್ಲ್ ಆಗ್ತಾ ಆ ಎಣ್ಣೆಯೊಳಗಿರುವಂತಹ ಡಸ್ಟನ್ನು ಫುಲ್ಲು ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಆಲ್ಮೋಸ್ಟ್ ಆಲ್ ಹೀರ್ಕೊಳ್ಳುತ್ತೆ, ಬಟ್ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ನಾವು ಅದನ್ನು ನಿಧಾನವಾಗಿ ಗೊಟ್ಕಾಯಿಸ್ತಾನೇ ಇರಬೇಕು. ನಾವು ಗೊಟ್ಕಾಯಿಸೋದು ಅಂತ ಹೇಳ್ತೀವಿ, ತಿರುವುದು ಅಂತ ಹೇಳ್ತೀವಿ, ಏನೇನೋ ಹೇಳ್ತೀವಿ. ನೀವೇನು ಹೇಳ್ತೀರಾ ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಪದಗಳನ್ನು ಉಪಯೋಗಿಸ್ತಾರೆ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಕಡೆ ಅದನ್ನು ಏನು ಹೇಳ್ತಾರೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಸಹ ಗೊತ್ತಾಗುತ್ತೆ ಯಾವ್ಯಾವ ಊರಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಒಂದು ಏನು ಹೇಳ್ತಾರೆ, ಈ ಒಂದು ಸ್ಟೈಲ್ ಮಾಡ್ತಾ ಇದ್ದೀವಲ್ಲ, ಈ ವಿಧಾನ, ತಿರುಗಿಸುವಂತಹ ವಿಧಾನಕ್ಕೆ ಏನು ಹೇಳ್ತಾರೆ ಅಂಥೇಳಿ ಗೊತ್ತಾಗತ್ತೆ. ಅದನ್ನು ಆಲ್ಮೋಸ್ಟ್ ಆಲ್ ತಿರುಗಿಸ್ತಾನೇ ಇರಬೇಕು. ತಿರುಗಿಸ್ತಾ ಇರುವಾಗ ಸ್ವಲ್ಪನೇ ಅದು ಡಸ್ಟನ್ನು ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಏನು ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ಆ ಕಾರ್ನ್ಫ್ಲೋರ್ ಅದು ಬಾಯ್ಲ್ ಆಗ್ತಾ ಅದು ಆ ಕಾರ್ನ್ಫ್ಲೋರು ಏನು ಮಾಡುತ್ತೆ, ಅದರೊಳಗಿರುವ ಕಪ್ಪು ಮಸಿಯನ್ನು ಅಥವಾ ಡಸ್ಟನ್ನು, ಆ ಕರಿದ ಒಂದು ಡಸ್ಟ್ ಏನಿರುತ್ತಲ್ವ ಅದನ್ನು ಅದು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿಕೊಂಡು ಅದೇನು ಮಾಡುತ್ತೆ, ಲಾಸ್ಟಿಗೆ ಆ ಕಪ್ಪನ್ನೆಲ್ಲ ಹೀರ್ಕೊಂಡು ನಮಗೆ ತಿಳಿಯಾದ ಎಣ್ಣೆಯನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತಿಳಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದರಲ್ಲಿ ಸ್ವಲ್ಪ ಸಹ ಕರಿ ಇಲ್ಲ ನೋಡಿ. ಕರಿ ಅಂದರೆ ಹಿಟ್ಟಿನ ಒಂದು ಡಸ್ಟ್ ಆಗಿರುತ್ತಲ್ವ, ಅದು ಸೀದ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತಲ್ಲ, ಅದು ಸ್ವಲ್ಪನೂ ಇಲ್ಲ ಅಲ್ವಾ. ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ. ನನ್ನ ವಿಡಿಯೋ ನೋಡಿದ್ದೀನಿ, ನಿಮಗೇನು ಅನ್ನಿಸ್ತು? ನೀವು ಸಹ ಇದೇ ಟ್ರಿಕ್ಸ್ ಉಪಯೋಗಿಸ್ಬಿಟ್ಟು ನೀವು ಎಣ್ಣೆಯನ್ನು ತುಂಬ ಸ್ವಚ್ಛವಾಗಿ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿಲ್ ಇದ್ದರೆ ನಮಗೆ ನೆಕ್ಸ್ಟ್ ಅಡುಗೆ ಮಾಡಲಿಕ್ಕೂ ತುಂಬ ಇಂಟ್ರೆಸ್ಟ್ ಬರುತ್ತೆ. ನನ್ನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟ್ರಿಕ್ಸ್ ಉಪಯೋಗಿಸಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.